SSLC ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ 2026ಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಮ್ಮ ಶಿಕ್ಷಣ ಇಲಾಖೆಯವರು ಪ್ರಕಟಿಸಿರುವಂಥ 100% ರಿಯಲ್ ಮಾಡೆಲ್ ಕ್ವಶನ್ ಪೇಪರ್ ಒಳಗೊಂಡಿದೆ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸೊ ಪ್ರಥಮ ಭಾಷೆ ಕನ್ನಡ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಇದರ ಸಂಕೇತ 01K, 3 ಗಂಟೆ 15 ನಿಮಿಷ ಒಳಗೊಂಡಿದೆ. ಹಾಗೆ ಗರಿಷ್ಠ ಅಂಕಗಳು 100 ಒಳಗೊಂಡಿದೆ. ಸೊ SSLC ವಿದ್ಯಾರ್ಥಿಗಳು ಬಹು ಆಯ್ಕೆ ಪ್ರಶ್ನೆಗಳು: ವರ್ಗೀಯ ವ್ಯಂಜನದ ಪಂಚಾಕ್ಷರಗಳು, ಅನುನಾಸಿಕಗಳು, ಅಪ್ರಾಣಾಕ್ಷರಗಳು, ಅಲ್ಪಪ್ರಾಣಾಕ್ಷರಗಳು, ಯೋಗವಾಹಕಗಳು. ಮಾತಂತು ಈ ಪದ ಸಂಧಿಗೆ ಸೇರಿದೆ. ಆಗಮ ಸಂಧಿ, ಗಣ ಸಂಧಿ, ವೃದ್ಧಿ ಸಂಧಿ, ಲೋಪ ಸಂಧಿ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ: ಸಂಯುಕ್ತ ವಾಕ್ಯ, ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ. ಕ್ರಿಯಾಪದದ ಮೂಲ ರೂಪ: ಸರ್ವನಾಮ, ಧಾತು, ನಾಮಪದ, ನಾಮಪ್ರಕೃತಿ. ಲೋಕದೊಳೆಂಬ ಪದದಲ್ಲಿರೋ ವಿಭಕ್ತಿ: ಪ್ರಥಮ, ದ್ವಿತೀಯ, ಸಪ್ತಮಿ, ದ್ವಿತೀಯ. ಮುಂಗೈ ಪದದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕ್ರಿಯಾ, ತತ್ಪುರುಷ, ದ್ವಿಗು, ಪುಂಸಿ. ಈ ಕೆಳಗಿನಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸೇರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ವೀರ, ಬೀರ, ಕೊಡ್ಲಿ. ನಂದಿ, ರೂಢ, ವಿಜ್ಞಾನಿ. ಬನ್ನಿ, ಬನ್ನಿ, ದ್ವಿರುಕ್ತಿ. ಹಾಲು, ಜೇನು. ನೋಟ, ಕುತಂತ್ರನಾಮ, ಪೇರ್ಮ. ರೋಮ ಸಂಖ್ಯೆ 3ರಲ್ಲಿ 1 ಅಂಕದ ಪ್ರಶ್ನೆಗಳು: ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋದರು? ಲೇಖಕರು ವರ್ಣಿಸಿದ ಲಂಡನ್ಗೆ ಭೇಟಿಯಲ್ಲಿ ಸ್ಟೇಷನರಿ ಅಂಗಡಿಗಳ ಹೆಸರೇನು? ಪಾಶ್ಚಾತ್ಯ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಬೆಳಗರಿಯ ಗುರುತು ಉಳಿದಂತಾದದ್ದು ಏಕೆ? ಕುಂಭ ಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಸೊ 1 ಅಂಕದ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ. 2 ಅಂಕದ ಪ್ರಶ್ನೆಗಳು: ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳು ಯಾವುವು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳು ಯಾವುವು? ಲಂಡನ್ನಿಗೆ ಹೆಣ್ಣು ಮಕ್ಕಳು ಯಾವ ರೀತಿ ಕೆಲಸದಲ್ಲಿ ನಿಯುಕ್ತರಾಗುತ್ತಾರೆ? ಸೂರ್ಯಮಿತ್ರನಾದ ಮಾನವನೆಂದು ತಿಳಿದಾಗ ವಾಯುಭೂತಿಯ ಪ್ರಕ್ರಿಯೆ ಹೇಗಿತ್ತು? ಹೊಸಗಾಲದ ಹೊಸ ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಹಲ್ಲಗಲ್ಲಿಗೆ ದಂಡು ಬರಲು ಕಾರಣವೇನು? ಭಗತ್ ಸಿಂಗ್ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು? ವಿವೇಕಾನಂದರ ದೃಷ್ಟಿಯಲ್ಲಿ ದೇಶ ಪ್ರಗತಿ ಹೇಗೆ ಸ್ಥಿರವಾಗುವುದು? ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಪೈಗಳು ತಮ್ಮ ನೂಲು ಮದುವೆಯ ಸಿದ್ಧತೆ ಹೇಗೆ ನಡೆಸುತ್ತಿದೆ? ದೇವನೂರು ಮಹಾದೇವ ಪಂಪ. ಸಂಖ್ಯೆ 6ರಲ್ಲಿ ಪದ್ಯ ಭಾಗಕ್ಕೆ ಪ್ರಸಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ರೋಮ ಸಂಖ್ಯೆ 7ರಲ್ಲಿ ಅಲಂಕಾರವನ್ನು ಹೆಸರಿಸಿ ಅಂತ ಒಳಗೊಂಡಿದೆ. ರೋಮ ಸಂಖ್ಯೆ 8ರಲ್ಲಿ ಗಾದೆ ಮಾತು. ಇದು ಕೂಡ 3 ಅಂಕಗಳ ಮೇಲೆ ಒಳಗೊಂಡಿದೆ. ಕೈ ಕೆಸರಾದರೆ ಬಾಯಿ ಮೊಸರು, ಮನಸ್ಸಿದ್ದರೆ ಮಾರ್ಗ. ಸಂದರ್ಭಗಳ ಸಾರಾಂಶ: ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಒಂದ್ಸಾರಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಅನ್ನ ಒಂದ್ಸಾರಿ ಬಿಡಿಸಿ ನೋಡಿ. ರೋಮ ಸಂಖ್ಯೆ 10ರಲ್ಲಿ ಲಾಸ್ಟ್ಗೆ ನಿಮಗೆ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದು 4 ಅಂಕಗಳ ಮೇಲೆ ಒಳಗೊಂಡಿರ್ತದೆ. ಹೊಸ ಕನ್ನಡ ಹಾಗೆ ಒಂದು ಹಳೆ ಕನ್ನಡ, ಯಾವುದು ನಿಮಗೆ ಇಷ್ಟ ಆಗಿರುತ್ತದೆ ಅದು ಬರೀಬಹುದು. ಈ ವಿಡಿಯೋನಲ್ಲಿ ಇಷ್ಟು ಮಾಹಿತಿ ಒಳಗೊಂಡಿತ್ತು. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.